ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರಾದ ಕರ್ತನಿಗೆ ಮೊದಲಾಗಿ ದೇವರಾದ ಕರ್ತನು ಕೊಟ್ಟಿರುವಂಥ ಈ ಹೊಸ ದಿನ, ಹೊಸ ಬೆಳಕಿಗಾಗಿ, ದೇವರ ಆತ್ಮನ ಮಹಿಮೆಗೋಸ್ಕರ, ದೇವರ ಮಾತುಗಳನ್ನು ಮಾತನಾಡಲಿಕ್ಕೋಸ್ಕರವಾಗಿ ದೇವರಾದ ಕರ್ತನು ನನ್ನನ್ನು ನಿಲ್ಲಿಸಿದಂಥ ಈ ದಿನಕ್ಕಾಗಿ, ಈ ಸ್ಥಳಕ್ಕಾಗಿ ದೇವರಿಗೆ ಸ್ತೋತ್ರನು, ಘನವನ್ನು, ಮಹಿಮೆಯನ್ನು ನಾನು ಸಲ್ಲಿಸ್ತೇನೆ. ಮುಖ್ಯವಾಗಿ ಪ್ರಿಯ ದೇವಜನರೇ, ದೇವರ ವಾಕ್ಯ ನಮ್ಮ ಜೀವಿತವನ್ನು ಅದು ಶುದ್ಧಿಗೊಳಿಸ್ತದೆ. ಯಾವಾಗ ಈಗ ಒಂದು ಪಾತ್ರೆಯನ್ನು, ಒಂದು ಅಡಿಗೆ ಆದ ನಂತರ ಆ ಪಾತ್ರೆಯನ್ನು ತೊಳೆಯುವುದಾದರೆ ಆ ಪಾತ್ರೆಗೆ ಆ ಪಾತ್ರೆಯಲ್ಲಿ ಆ ಜಿಡ್ಡುತನಗಳು, ಆ ಕೊಳೆಗಳು ಹೋಗ್ಬೇಕಾದ್ರೆ ಒಂದೊಂದು ವಿಧವಾದ ಆ ಲಿಕ್ವಿಡ್ ಸೋಪ್ಗಳನ್ನು ಹಾಕಿ ಅದನ್ನು ಕ್ಲೀನ್ ಮಾಡ್ತಾರೆ. ಯಾಕಂದ್ರೆ ಅದನ್ನು ಕ್ಲೀನ್ ಮಾಡದಿದ್ರೆ ನೆಕ್ಸ್ಟ್ ಆ ಪಾತ್ರೆ ಒಳ್ಳೆದ ಆಹಾರವನ್ನು ತಯಾರಿಸಲು ಅದು ಯೋಗ್ಯವಾಗಿರುವುದಿಲ್ಲ. ಒಂದು ವೇಳೆ ಅದರಲ್ಲಿ ಮಾಡಿದ ತಿರುಗಿ ಅದನ್ನು ತೊಳೆಯದೆ ತಿರುಗಿ ಅದರಲ್ಲಿ ಮಾಡುವುದಾದರೆ ಸಿದ್ಧಪಡಿಸಿದಂತ ಆಹಾರ ಕೆಟ್ಟು ಹೋಗ್ತದೆ. ಅದೇ ರೀತಿಗೆ ಪ್ರಿಯ ದೇವ ಜನರೇ, ದೇವರ ವಾಕ್ಯ ನಮ್ಮ ಹೃದಯಗಳನ್ನು, ನಮ್ಮ ಜೀವಿತವನ್ನು ಡೇ ಬೈ ಡೇ ದೇವರ ಆತ್ಮನು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಶುದ್ಧಿಪಡಿಸಲಿಕ್ಕೆ ಆತನು ರೆಡಿ ಇದ್ದಾನೆ. ಶುದ್ಧಿಪಡಿಸಲಿಕ್ಕೆ ನಮ್ಮನ್ನು ಆತನು ರೆಡಿ ಇರುವಾಗ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು. ದೇವರ ಹಸ್ತ, ದೇವರ ಆತ್ಮನ ನಡೆಸುವಿಕೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಇರುವಾಗ, ದೇವರಾದ ಕರ್ತನ ಮಾತಿಗೆ ನಾವು ಯಾವಾಗಲೂ ವಿಧೇಯರಾಗುವಾಗ, ದೇವರಾದ ಕರ್ತನು ಹೊಳೆಯುವಂತ ರೀತಿಯಲ್ಲಿ ದಿನ ದಿನವೂ ತನ್ನ ವಾಕ್ಯ ಮೂಲಕವಾಗಿ ನಮ್ಮನ್ನು ಶುದ್ಧಿಗೊಳಿಸುವನಾಗಿದ್ದಾನೆ. ಪ್ರಿಯ ದೇವ ಜನರೇ, ಯಾಕಂದ್ರೆ ಈ ಲೋಕ ಸಂಬಂಧವಾದಂತ ಈ ಲೋಕದ ಕಾರ್ಯಗಳು ನಮ್ಮನ್ನು ಅಂಟಿಕೊಂಡು ಬರ್ತದೆ. ಈ ಲೋಕದ ಕಾರ್ಯಗಳು, ಲೋಕದ ಸಂಗತಿಗಳು ನನ್ನನ್ನು ನಿನ್ನನ್ನು ಅಂಟಿಕೊಳ್ಳದ ಹಾಗೆ ದೇವರ ವಾಕ್ಯ ನನ್ನನ್ನು ನಿನ್ನನ್ನು ಶುದ್ಧೀಕರಿಸುವಂತದಾಗಿದೆ. ಒಂದು ವೇಳೆ ಲೋಕದ ಕಾರ್ಯಗಳು, ಬೇಡವಾದ ಸಂಗತಿಗಳು ನಮ್ಮಲ್ಲಿ ಇರುವುದಾದರೆ ದೇವರಾದ ಕರ್ತನಿಗೆ ನಾವು ಯೋಗ್ಯವಾದ ಪಾತ್ರೆಯಾಗಿ ಉಪಯೋಗವಾಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಯಾವಾಗ ನಾವು ದೇವರಾದ ಕರ್ತನಿಗೆ ಯೋಗ್ಯವಾದ ಪಾತ್ರೆಯನ್ನಾಗಿ ನಾವು ಉಪಯೋಗವಾಗಬೇಕಾ, ದೇವರ ಹಸ್ತಕ್ಕೆ, ದೇವರ ಆತ್ಮನ ನಡೆಸುವಿಕೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು. ದೇವರಾದ ಕರ್ತನ ಮಾತಿಗೆ ವಿಧೇಯರಾಗಿ ನಾವು ನಡಿಬೇಕು. ಮುಖ್ಯವಾಗಿ ಈ ವಿಶ್ರಾಂತಿಕರದ ದಿನದಲ್ಲಿ ತಿರುಗೊಂದಾತಿ ಪರಲೋಕದ ತಂದೆಯಾದ ದೇವರು ಇವತ್ತಿನ ದಿನದಲ್ಲಿ ವಾಕ್ಯವನ್ನು ಕೇಳುವಂತ ನನ್ನ ನಿಮ್ಮ ಮಧ್ಯದಲ್ಲಿ ಆತನ ಪ್ರೆಸೆನ್ಸ್, ಆತನ ಪ್ರಸನ್ನತೆ ನನ್ನ ನಿಮ್ಮ ಮುಂದೆ ಇದೆ. ಪ್ರಿಯರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನ ನಿಮ್ಮ ಜೀವಿತವನ್ನು ಯಾವ ವಾಕ್ಯದ ಮೂಲಕ ಶುದ್ಧಿಗೊಳಿಸಲಿಕ್ಕಿದ್ದಾನೆ, ಯಾವ ವಾಕ್ಯದ ಮೂಲಕ ನನ್ನ ನಿಮ್ಮ ಮೂಲಕ ಮಾತನಾಡಲಿಕ್ಕಿದ್ದಾನೆ, ತನ್ನ ವಾಕ್ಯದ ಮೂಲಕ ಯಾವ ರೀತಿಗೆ ನನ್ನ ನಿನ್ನ ಜೀವಿತವನ್ನು ಕ್ರಮಪಡಿಸಲಿಕ್ಕಿದ್ದಾನೆ ಎಂಬುದಾಗಿ ನಾವು ಎದುರು ನೋಡುವವರಾಗಿದ್ದೇವೆ. ದೇವರಾತ್ಮನು ಮಾತನಾಡುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಇವತ್ತು ದೇವರ ವಾಕ್ಯವನ್ನು ನಾವು ಪ್ರೀತಿ ಮಾಡ್ತಾ ಇದ್ದೀವಿ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯವಾಗಿದೆ ಎಂಬುದಾಗಿ ನಮ್ಮ ಜೀವಿತದಲ್ಲಿ ನಾವು ಅಂದುಕೊಳ್ತಾ ಇದ್ದೀವಿ. ದೇವರ ವಾಕ್ಯಕ್ಕೆ ಎಷ್ಟು ನಾವು ಆಸಕ್ತಿಯನ್ನು ನಾವು ತೋರಿಸ್ತಾ ಇದ್ದೀವಿ, ಇದನ್ನು ದೇವರಾದ ಕರ್ತನು ಕೂಡ ನೋಡ್ತಿದ್ದಾನೆ. ಪ್ರಿಯರೇ, ಪ್ರತಿನಿತ್ಯವೂ ನಾನು ನೀನು ದೇವರ ಹಸ್ತದಲ್ಲಿ ಉಪಯೋಗ ಆಗಬೇಕೆಂಬುದಾಗಿ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಶುದ್ಧಿಗೊಳಿಸುವನಾಗಿದ್ದಾನೆ. ಲೋಕದ ಸಂಗತಿಗಳು ದೇವರ ಕಾರ್ಯಗಳಿಗೆ ಅಡ್ಡಿಯಾಗಿರಬಾರದು. ಪ್ರಿಯರೇ, ಲೋಕದ ಸಂಗತಿಗಳಿಂದ ನನ್ನನ್ನು ನಿನ್ನನ್ನು ಬಿಡಿಸಿ ಕಾಯುವುದಕ್ಕೋಸ್ಕರವಾಗಿ
ಕೆಡುಕನು, ಶೋಧಕನು, ವೈರಿಯಾದ ಸೈತಾನನು ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ನಿಮ್ಮನ್ನು ಲೋಕದ ಸೆಳವಿಗೆ, ಲೋಕದ ಸಂಗತಿಗಳಿಗೆ ಹಾಕಬೇಕೆಂಬುದಾಗಿ ಕಾಯ್ತಾ ಇರ್ತಾನೆ. ಅದೇ ಸಮಯದಲ್ಲಿ ದೇವರಾದ ಕರ್ತನು ಕೂಡ ಆ ಸೈತಾನನ ವಶದಿಂದ, ಆ ಸೈತಾನನ ಆಲೋಚನೆಯಿಂದ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬಿಡಿಸಿ ಕಾಯುವುದಕ್ಕೋಸ್ಕರವಾಗಿ ಒಳ್ಳೆ ಆಲೋಚನೆಯನ್ನು ಹೇಳಿಕೊಡಬೇಕೆಂಬುದಾಗಿ ನಿಮ್ಮ ಸಮೀಪದಲ್ಲಿ, ನಿಮ್ಮ ಬಲಗಡೆಯಲ್ಲಿ ನೆರಳಿನೋಪಾದಿಲ ಆತನು ನಿಂತಿದ್ದಾನೆ. ಪ್ರಿಯರೇ, ನಿಂತಂಥ ದೇವರಾದ ಕರ್ತನನ್ನು, ಆತನ ಸ್ವರವನ್ನು ನೀವು ಕೇಳುವುದಾದರೆ, ಆತನ ಸ್ವರಕ್ಕೆ ನೀವು ವಿಧೇಯರಾಗಿ ನಡೆಯುವುದಾದರೆ, ದಿನ ದಿನವೂ ಸುಕ್ಕು ಕಳಂಕಗಳು ನಿಮ್ಮನ್ನು ಮುತ್ತಿಕೊಳ್ಳದಾಗೆ, ನಿಮ್ಮನ್ನು ಅಂಟಿಕೊಳ್ಳದಾಗೆ ತನ್ನ ವಾಕ್ಯವೆಂಬ ಅಂಜನದ ಮೂಲಕವಾಗಿ ನಿಮ್ಮ ಜೀವಿತವನ್ನು ಶುದ್ಧೀಕರಿಸಿ ಡೇ ಬೈ ಡೇ ತನಗೆ ಮೆಚ್ಚುಗೆಯಾದ, ತನ್ನ ಹಸ್ತದಲ್ಲಿ ರೂಪಿಸಲ್ಪಡುವಂತ ಪಾತ್ರೆಯನ್ನಾಗಿ ನಿಮ್ಮನ್ನು ನಡೆಸಲಿಕ್ಕೆ ಆತನು ರೆಡಿ ಇದ್ದಾನೆ. ಅದಕ್ಕೋಸ್ಕರವಾಗಿ ದೇವರಾದ ಕರ್ತನು ಇಂದಿನ ದಿನದಲ್ಲಿ ಪರಲೋಕದ ತಂದೆಯಾದ ದೇವರು ನನ್ನೊಂದಿಗೂ, ವಾಕ್ಯವನ್ನು ಕೇಳುವಂತ ನಿಮ್ಮೊಂದಿಗೂ ಕೂಡ ಮಾತನಾಡಲಿಕ್ಕಿರುವಂತ ವಾಕ್ಯಗಳು ಅದು ಯಾವುದೆಂಬುದಾಗಿ ನೋಡುವುದಾದರೆ, ಇಂದಿನ ದಿನದಲ್ಲಿ ವಿಶ್ರಾಂತಿಕರವಾದ ದಿನ ಇದು ಎಷ್ಟೊಂದು ಪ್ರಾಮುಖ್ಯವಾಗಿದೆ ಎಂಬುದನ್ನು ನಾನು ನೀವು ತಿಳ್ಕೊಳ್ಬೇಕೆಂಬುದಾಗಿ, ಈ ವಿಶ್ರಾಂತಿಕರವಾದ ಈ ದಿನವನ್ನು ನಾನು ನೀವು ದೇವರ ಆತ್ಮನಿಂದ ತಿಳ್ಕೊಂಡು ಯಾವ ರೀತಿಗೆ ದೇವರ ಆತ್ಮನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಡ್ಕೊಳ್ಬೇಕೆಂಬುದಾಗಿ ದೇವರಾದ ಕರ್ತನ ವಾಕ್ಯದ ಮೂಲಕ ಮಾತನಾಡಲಿಕ್ಕಿದ್ದಾನೆ. ಮುಖ್ಯವಾಗಿ ದೇವರಾದ ಕರ್ತನು ಮಾತನಾಡಲಿಕ್ಕಿರುವಂತಹ ಮಾತು ಆದಿಕಾಂಡ 2ನೇ ಸಂಧಿ 1ರಿಂದ 3ನೇ ವಚನ, ಯಾಜಕ ಕಾಂಡ 23ನೇ ಸಂಧಿ 3ನೇ ವಚನದ ಮೂಲಕ ನಾವು ದೇವರ ವಾಕ್ಯವನ್ನು ಕೇಳುವ ಪ್ರಿಯರೇ. ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. 6 ದಿನಗಳಲ್ಲಿ ನೀವು ಕೆಲಸವನ್ನು ನಡೆಸಬೇಕು. 7ನೆಯ ದಿನವು ಯಾವ ಕೆಲಸವನ್ನು ಮಾಡಕೂಡದ ಸಬ್ಬತ್ ದಿನವಾಗಿದೆ. ಅದರಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಆ ದಿನದಲ್ಲಿ ಯಾವ ವಿಧವಾದ ಕೆಲಸವನ್ನು ಮಾಡಕೂಡದು. ನಿಮ್ಮ ಎಲ್ಲಾ ನಿವಾಸ ಸ್ಥಳಗಳಲ್ಲಿ ಅದು ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಇಲ್ಲಿ ದೇವರಾದ ಕರ್ತನು 6 ದಿವಸ ದುಡಿಯುವಂತ ವಿಚಾರದಲ್ಲಿಯೂ 7ನೇ ದಿನ ಈ 6 ದಿನಗಳಿಗಿಂತ ಮಹಿಮೆಯಿಂದ ತುಂಬಲ್ಪಟ್ಟಿದೆ. ಆ ಮಹಿಮೆಯಿಂದ ತುಂಬಲ್ಪಟ್ಟವನು ನಮ್ಮ ದೇವರಾದ ಕರ್ತನು. ಪ್ರಿಯ ದೇವ ಜನರೇ, ಇಲ್ಲಿ ನಮ್ಮ ದೇವರಾದ ಕರ್ತನು ಭೂಮಿ ಆಕಾಶಗಳನ್ನು ಉಂಟು ಮಾಡುವಂತ ವೇಳೆಯಲ್ಲಿ 6 ದಿನದಲ್ಲಿ 6 ಸಂಗತಿಗಳನ್ನು ಆತನು ಉಂಟು ಮಾಡಿದ್ದಾನೆ. ಆತನು ಉಂಟು ಮಾಡಿದಂತೆ ಎಲ್ಲ ಸಂಗತಿಗಳು ಅದು ಒಳ್ಳೆಯದಾಗಿತ್ತು, ಅದು ಕ್ರಮವಾಗಿಯೂ ಕೂಡ ಇತ್ತು. ಇವತ್ತಿನ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ. 7ನೇ ದಿನ ಅಂದರೆ ಅದು ವಿಶ್ರಾಂತಿಕರವಾದ ದಿನ, ದೇವರಾದ ಕರ್ತನಿಗೆ ಅದು ಮೀಸಲಾದಂತ ದಿನವಾಗಿದೆ. ಪ್ರಿಯರೇ, ಇಲ್ಲಿ ಕೀರ್ತನೆಗಳು 4ನೇ ಸಂಧಿ 3ನೇ ವಚನ ಇರ್ತದೆ, ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರವಾಗಿ ಪ್ರತ್ಯೇಕಿಸಿಕೊಂಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಪ್ರಿಯ ದೇವ ಜನರೇ, ನೀವು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ನೀವು ದೇವರ ಆತ್ಮನಿಂದ ನೀವು ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೀರಿ. ಯಾವಾಗ ದೇವರ ಆತ್ಮನಿಂದ ಪ್ರತ್ಯೇಕಿಸಲ್ಪಟ್ಟಿದ್ದೀರಾ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ದೇವರ ಆತ್ಮನಿಗೆ ವಿಧೇಯರಾಗಿ ನಡೆಯಲು ಕೂಡ ನೀವು ಬದ್ಧರಾಗಿದ್ದೀರಾ. ಯಾಕಂದ್ರೆ ಇಂದಿನ ದಿನದಲ್ಲಿ ನೋಡುವಂತ ವೇಳೆಯಲ್ಲಿ ಪ್ರಿಯ ದೇವ ಜನರೇ, ಇವತ್ತು ಲೋಕದಲ್ಲಿ ಸೈತಾನನು ಜನರನ್ನು ಈ ಕೆಲಸದ ಬ್ಯುಸಿಯಲ್ಲಿ ಹಾಕಿಬಿಟ್ಟಿದ್ದಾನೆ.
ಹಣದ ಆಶೆಯಲ್ಲಿ ಹಾಕಿಬಿಟ್ಟಿದ್ದಾನೆ, ಲೋಕದ ವ್ಯಾಮೋಹದಲ್ಲಿ ಹಾಕಿಬಿಟ್ಟಿದ್ದಾನೆ ಪ್ರಿಯರೇ, ಲೋಕದ ಬೇಡವಾದ ಪಾಪದ ಸಂಗತಿಗಳಲ್ಲಿ ಹಾಕಿಬಿಟ್ಟಿದ್ದಾನೆ. ಇಲ್ಲಿ ದೇವರಾದ ಕರ್ತನು ಈ 7ನೇ ದಿನವನ್ನು ಪರಿಶುದ್ಧವಾದ ದಿನ ಎಂಬುದಾಗಿ ಆತನು ಉಂಟು ಮಾಡಿದ್ದಾನೆ. ಪರಿಶುದ್ಧವಾದ ದಿನವನ್ನಾಗಿ ಯಾವಾಗ ದೇವರಾದ ಕರ್ತನು ಅದನ್ನು ಉಂಟು ಮಾಡಿದನೋ, ದೇವರಾದ ಕರ್ತನ ಮೂಲಕ ಆರಿಸಲ್ಪಟ್ಟಂತ ನಾನು ನೀವು ಕೂಡ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ, ಆ ಪರಿಶುದ್ಧತೆಯಲ್ಲಿ ನನ್ನನ್ನು ನಿಮ್ಮನ್ನು ನಡೆಸುವುದಕ್ಕೋಸ್ಕರ ಬೇಕಾಗಿ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಪ್ರತ್ಯೇಕಿಸಿಕೊಂಡಿದ್ದಾನೆ ಪ್ರಿಯರೇ. ಇವತ್ತು ಲೋಕದಲ್ಲಿ ನೋಡುವಂತ ವೇಳೆಯಲ್ಲಿ ಇನ್ನು ಎಷ್ಟೋ ಜನರು ಇಂದಿನ ದಿನದಲ್ಲಿ, ಈ ವಿಶ್ರಾಂತಿಕರವಾದ ಈ ದಿನದಲ್ಲಿ ಇವತ್ತು ಕೂಡ ಹಾಸಿಗೆಯಿಂದ ಎಳೆದ ಗಾಢ ನಿದ್ದೆಯಲ್ಲಿ ಕೂಡ ಇರುವವರಿದ್ದಾರೆ. ಇನ್ನು ಎಷ್ಟೋ ಜನರು ಗಡಿಬಿಡಿಯಿಂದ ಯಾವುದ್ಯಾವುದು ಅವರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ದೇವರ ವಾಕ್ಯ ಹೇಳ್ತದೆ, ದೇವರ ಆರಾಧನೆಗಾಗಿ ಸಭೆ ಕೂಡಬೇಕೆಂಬುದಾಗಿ. ಸಭೆ ಅಂದ್ರೆ ನಾನು ನೀನು ದೇವರ ಆತ್ಮನಿಂದ ಆರಿಸಲ್ಪಟ್ಟ ವೈಯಕ್ತಿಕವಾದ ನಾನು ನೀನು ಸಭೆಯಾಗಿದ್ದೀವಿ. ಈ ಸಭೆ ವೈಯಕ್ತಿಕವಾದ ಈ ಸಭೆ ನಾವೊಂದು ಗುಂಪಿನೋಪಾದಲ್ಲಿ, ಅಂದರೆ ದೇವರ ಮಕ್ಕಳಾದ ನಾವು ಒಂದು ಸ್ಥಳದಲ್ಲಿ ಸೇರಿ ದೇವರಾದ ಕರ್ತನು ಈ 6 ದಿನದಲ್ಲಿ, ಮಂಡೇ ಟು ಸ್ಯಾಟರ್ಡೆ, ಈ 6 ದಿನಗಳಲ್ಲಿ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಆರೋಗ್ಯದಲ್ಲಿ ನಡೆಸಿದ್ದಾನೆ, ಆಶೀರ್ವಾದವನ್ನು ಕೊಟ್ಟಿದ್ದಾನೆ, ದೇಹಕ್ಕೆ ಬಲವನ್ನು ಕೊಟ್ಟಿದ್ದಾನೆ, ನಿನ್ನ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ ನಡೆಸಿದ್ದಾನೆ. ನಾನು ನೀವು ಕೈ ಹಾಕೊಂಡ ಎಲ್ಲ ಕೆಲಸಗಳನ್ನು ಅದು ಬ್ಲೆಸ್ ಮಾಡಿದ್ದಾನೆ. ಎಲ್ಲ ಕೇಡು ಗಂಡಾಂತರಗಳಿಂದ ತಪ್ಪಿಸಿ ಕಾಪಾಡಿದ್ದಾನೆ, ಎಲ್ಲ ರೋಗ ರುಜಿನಗಳಿಂದ ತಪ್ಪಿಸಿ ಕಾಪಾಡಿದ್ದಾನೆ. ಇಂಥ ದೇವರಾದ ಕರ್ತನನ್ನು ಇವತ್ತಿನ ದಿನದಲ್ಲಿ, ಈ ವಿಶ್ರಾಂತಿಕರವಾದ ದಿನದಲ್ಲಿ ನಾನು ನೀವು ದೇವರಾದ ಕರ್ತನನ್ನು ಹೇಗೆ ನಾವು ಮಹಿಮೆ ಪಡಿಸ್ತಾ ಇದ್ದೀವಿ. ಎಷ್ಟು ನಾವು ದೇವರಾದ ಕರ್ತನ ಸ್ವರವನ್ನು ಕೇಳಿ ದೇವರಾದ ಕರ್ತನಿಗೆ ವಿಧೇಯರಾಗಿ ನಾವು ನಡೀತಾ ಇದ್ದೀವಿ. ಪ್ರಿಯ ದೇವಜನರೇ, 6 ದಿನ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲ್ಯರು ಮಾಂಸದ ಆಹಾರವನ್ನು ತಿನ್ನಬೇಕೆಂಬುದಾಗಿ ಆಸೆ ಪಟ್ಟರು. ಅಲ್ಲಿ ದೇವರಾದ ಕರ್ತನು ಮೋಶೆಯೊಂದಿಗೆ ಹೇಳ್ತಾನೆ, ಪರಲೋಕದ ಮನ್ನವನ್ನು ಲಾವಕ್ಕಿಗಳನ್ನು ಕೊಡ್ತಾನೆ, ಅದು ಅಂದಂದಿನ ದಿನಕ್ಕೆ ಮಾತ್ರ ನೀವು ತಕ್ಕೊಂಡು ನೀವು ತಿನ್ನಿ ಎಂಬುದಾಗಿ, ನಾಳೆಗೆ ಕೂಡಿಸಿ ಇಡಬೇಡಿ ಎಂಬುದಾಗಿ. ಆದರೆ ಇಸ್ರಾಯೇಲಿಯರು ಏನು ಮಾಡಿದ್ರು, ಅದನ್ನು ಕೂಡಿಸಿ ಇಟ್ಟುಕೊಂಡ್ರು. ಅದು ಮರುದಿನ ಅದು ಹಾಳಾಗಿ ಹೋಯಿತು ಪ್ರಿಯರೇ ನೋಡುವಾಗ. ಆದರೆ ಇದೇ ಪರಿಶುದ್ಧವಾದ ದಿನ, ವಿಶ್ರಾಂತಿಕರವಾದ ದಿನಕ್ಕೋಸ್ಕರ ದೇವರಾದ ಕರ್ತನೇ ಮುಂದಿನ, ಅದಕ್ಕಿಂತ ಮುಂಚಿನ ದಿನದಲ್ಲಿ ನಾಳೆಗೋಸ್ಕರವಾಗಿ ಕೂಡ ನೀವು ಕೂಡಿಸಿಟ್ಟುಕೊಳ್ಳಿ. ಯಾಕೆ ನೀವು ಯಾವ ಕೆಲಸ ಕಾರ್ಯಗಳನ್ನು ನೀವು ಮಾಡಬಾರ್ದು. ನಿಮ್ಮ ದೇವರಾದ ಕರ್ತನನ್ನು ನೀವು ಮಹಿಮೆ ಪಡಿಸುವಂತ, ಆರಾಧಿಸುವಂತ, ದೇವರಾದ ಕರ್ತನನ್ನು ಕೊಂಡಾಡುವಂತ ದಿನವಾಗಿದೆ. ಅದೇ ರೀತಿಯಾಗಿ ಮುಂಚಿನ ದಿನದಲ್ಲಿ ನಾಳಿನ ದಿನಕ್ಕೋಸ್ಕರ, ಅಂದರೆ ವಿಶ್ರಾಂತಿಕರವಾದ ದಿನಕ್ಕೋಸ್ಕರವಾಗಿ ಅವರು ಕೂಡಿಸಿಟ್ಟಂತ ವೇಳೆಯಲ್ಲಿ ಅದು ಹಾಳಾಗಲಿಲ್ಲ. ಯಾಕಂದ್ರೆ ದೇವರ ಆಶೀರ್ವಾದ, ದೇವರ ಬ್ಲೆಸ್ಸಿಂಗ್ಸ್ ಅದರಲ್ಲಿತ್ತು ಪ್ರಿಯರೇ. ಇಲ್ಲಿ ದೇವರಾದ ಕರ್ತನು ನನಗೂ ನಿನಗೊಂದು ಕಟ್ಟಳೆಗಳನ್ನು ಕೊಟ್ಟಿದ್ದಾನೆ. ನಾನು ನೀನು ಈ ಲೋಕದಲ್ಲಿ ಇರುವಂತ ವೇಳೆಯಲ್ಲಿ ಯಾವುದೇ ನಿಮ್ಮ ತೋಟದ ಕೆಲಸ ಕಾರ್ಯಗಳಾಗಿರಲಿ, ಯಾವುದೇ ಲೋಕ ಸಂಬಂಧವಾದ ಕೆಲಸ ಕಾರ್ಯಗಳಾಗಿರಲಿ, ಈ ವಿಶ್ರಾಂತಿಕರವಾದ ದಿನ ಅದು ಅಮೂಲ್ಯವಾಗಿದೆ, ಇದು ಪ್ರೆಷಸ್ ಆಗಿದೆ ಪ್ರಿಯರೇ. ಯಾಕಂದ್ರೆ ದೇವರಾದ ಕರ್ತನು ಈ ದಿನವನ್ನು ಪರಿಶುದ್ಧವಾದ ದಿನವನ್ನಾಗಿ ಮಾರ್ಪಡಿಸಿದ್ದಾನೆ. ಈ ಪರಿಶುದ್ಧವಾದ ದಿನವನ್ನು ನನಗೋಸ್ಕರ, ನಿಮಗೋಸ್ಕರವಾಗಿ, ಆತನಿಗೋಸ್ಕರ ಆತನು ಆರಿಸಲ್ಪಡಲಿಲ್ಲ, ನನಗೋಸ್ಕರ, ನಿಮಗೋಸ್ಕರವಾಗಿ ಈ ದಿನವನ್ನು ಪರಿಶುದ್ಧ ದಿನವನ್ನಾಗಿ ಆಶೀರ್ವದಿಸಿದ್ದಾನೆ. ಈ ಆಶೀರ್ವಾದಕ್ಕೆ ನಾನು ನೀವು ಪಾತ್ರರಾಗಿರ್ಬೇಕು ಪ್ರಿಯರೇ. ಇವತ್ತು ಲೋಕದಲ್ಲಿ ಯಾಕೆ
ಈ ರೋಗಗಳು, ಬಲಹೀನತೆಗಳು, ಈ ಕೊರತೆಗಳು ಯಾಕೆ ಬರ್ತಾ ಇದೆ? ಇವತ್ತು ಈ ದೇವರ ದಿನವನ್ನೇ ಎಷ್ಟೋ ಜನರು ಕದ್ದುಕೊಳ್ತಿದ್ದಾರೆ ಪ್ರಿಯರೇ. ಇವತ್ತು ದೇವರ ಆಲಯಕ್ಕೂ ಕೂಡ ಹೋಗದೆ ಮನೆಯಲ್ಲಿದ್ದುಕೊಂಡು ಸಮಯವನ್ನು ಸುಮ್ಮನೆ ಕಳೆದಿದ್ದಾರೆ. ಲೋಕ ಸಂಬಂಧವಾದ ಮಾತುಗಳನ್ನು ಕೇಳುತ್ತಾ, ಲೋಕದ ಸಂಗತಿಗಳನ್ನೇ ಅದನ್ನು ಮಾಡುತ್ತಾ, ದೇವರು ಕೊಟ್ಟಿರುವಂತ ಈ ಶುಭಕರವಾದ ದಿನವನ್ನು ವ್ಯಯ ಮಾಡ್ತಾ ಇದ್ದಾರೆ. ಆದರೆ ಒಂದು ಸತ್ಯ, ಒಂದು ದಿನ ನೀನು ನಾನು ದೇವರ ಸಮಕ್ಷಮದಲ್ಲಿ ನಿಲ್ಲಕ್ಕಿದೆ ಪ್ರಿಯರೇ. ಪ್ರಿಯ ದೇವಜನರೇ, ದೇವರು ಕೊಟ್ಟಿರುವಂತಹ, ದೇವರಾದ ಕರ್ತನ ಆಶೀರ್ವದಿಸಿದಂಥ ಈ ದಿನ ಬಹು ಬೆಲೆಯುಳ್ಳದೆಂಬುದಾಗಿ ತಿಳಿದುಕೊಳ್ಳಿರಿ. ಯಾಕಂದರೆ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಆತನಿಗೋಸ್ಕರವಾಗಿ ಆತನು ಪ್ರತ್ಯೇಕಿಸಿಕೊಂಡಿದ್ದಾನೆ. ಇವತ್ತು ದೇವರ ಮಾತುಗಳು ಯಾತಕ್ಕೋಸ್ಕರ ನಿಮ್ಮ ಜೀವಿತದಲ್ಲಿ ಬರ್ತಾ ಇದೆ ಎಂಬುದನ್ನು, ದೇವರ ಆರಾಧನೆ, ಇಲ್ಲಿ ರೋಮ 12:1 ಹೇಳ್ತದೆ, ಹೀಗಿರುವುದರಿಂದ ಪ್ರಿಯರೇ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವಂತಹ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿರಿ. ಸಜೀವ ಅಂದ್ರೆ ನಿಮ್ಮ ಪ್ರಾಣ, ಆತ್ಮ, ಶರೀರ ಪರಿಪೂರ್ಣವಾಗಿ ಅದು ದೇವರ ಆತ್ಮನಿಗೋಸ್ಕರವಾಗಿ ಪ್ರತಿಷ್ಠಿಸಲ್ಪಟ್ಟಿದೆ. ಇದನ್ನು ಆಲೋಚನೆ ಮಾಡಿ. ಯಾಕಂದ್ರೆ ದೇವರು ಕೊಟ್ಟಿರುವಂತಹ ಈ ಸಮಯವನ್ನು ಸುಮ್ಮನೆ ವ್ಯರ್ಥ ಮಾಡಬೇಡಿ. ಲೋಕದ ಸಂಗತಿಗಳಲ್ಲಿ ಕಳಿಬೇಡಿ ಪ್ರಿಯರೇ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ದೇವರಾದ ಕರ್ತನನ್ನು ಆರಾಧನೆ ಮಾಡುವಂತ ಹೃದಯ ಪೂರ್ವಕವಾಗಿ. ಯಾಕಂದ್ರೆ ದೇವರಾದ ಕರ್ತನು ಕೊಟ್ಟಿರುವಂತ ಈ ಸಮಯ ಬಹು ಬೆಲೆಯುಳ್ಳದೆಂಬುದಾಗಿ ತಿಳ್ಕೊಳ್ಳಿರಿ. ಈ ದಿನ ಕಳೆದ್ರೆ ನಾಳೆ ಎಂಬುದಾಗಿ ಹೇಳಿದ್ರೆ ಬರಲ್ಲ ಪ್ರಿಯರೇ. ಯಾಕಂದ್ರೆ ಇದು ವಿಶ್ರಾಂತಿಕರವಾದ ದಿನ. ದೇವರಾದ ಕರ್ತನು ವಿಶ್ರಮಿಸಿಕೊಂಡಂತ ದಿನ. ಆತನು ನಮಗೋಸ್ಕರವಾಗಿ ಮಾದರಿಯಾಗಿ ಅದನ್ನು ಮಾಡಿ ತೋರಿಸಿಕೊಟ್ಟಿದ್ದಾನೆ. ಅದನ್ನು ನಾವು ಪಾಲಿಸಬೇಕೆಂಬುದಾಗಿ, ಅದನ್ನು ನಾವು ಅನುಸರಿಸಬೇಕೆಂಬುದಾಗಿ ಇವತ್ತು ಲೋಕದ ಎಲ್ಲಾ ಸಂಗತಿಗಳನ್ನು ನಾವು ಮಾಡ್ತಾ ಇದ್ದೀವಿ. ದೇವರಾದ ಕರ್ತನು ಹೇಳಿದಂಥ ಮಾತಿಗೆ ನಾವು ವಿಧೇಯರಾಗಿ ನಾವು ನಡೀತಿದ್ದೇವ. ಯಾಕಂದ್ರೆ ಪ್ರಿಯ ದೇವ ಜನರೇ, ನಾನು ಇವತ್ತಿನ ದಿನಕ್ಕೋಸ್ಕರ ಬೇರೆ ವಾಕ್ಯವನ್ನೇ ದೇವರ ಆತ್ಮನಿಂದ ನಾನು ನಡೆಸಲ್ಪಡಬೇಕೆಂಬ ಸಿದ್ಧಪಡಿಸಿದ್ದೆ. ಆದರೆ ಕಳೆದ ದಿನದಲ್ಲಿ 2 ದಿನದ ಹಿಂದೆ ದೇವರಾದ ಕರ್ತನು ನನ್ನೊಂದಿಗೆ 2:38 ಆತನು ತಟ್ಟಿ ಎಬ್ಬಿಸಿದ. ಮಗನೇ, ನಾಡಿನ ವಿಶ್ರಾಂತಿಕರವಾದ ದಿನದ ವಿಚಾರದಲ್ಲಿ ನೀನು ಮಾತನಾಡಿ. ದೇವರ ವಾಕ್ಯನು, ಆತನ ವಾಕ್ಯವನ್ನು ಕೂಡ ಆತನು ಕೊಟ್ಟ. ಯಾವಾಗ ದೇವರ ಆತ್ಮನ ಸ್ವರವನ್ನು ನಾನು ಕೇಳಿದೆನೋ, ದೇವರ ಆತ್ಮನು ನನ್ನೊಂದಿಗೆ ಮಾತನಾಡಿದನು. ಯಾಕಂದ್ರೆ ಪ್ರಿಯ ದೇವ ಜನರೇ, ನಿಮ್ಮ ಜೀವಿತವನ್ನು ಈ ವಾಕ್ಯದ ಮೂಲಕವಾಗಿ ನಿಮ್ಮ ಜೀವಿತವನ್ನು ಕ್ರಮಪಡಿಸುವುದಕ್ಕೋಸ್ಕರವಾಗಿ, ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ಇಷ್ಟರವರೆಗೂ ಪಾಸ್ಟ್ ಇಸ್ ಪಾಸ್ಟ್, ನೀವು ಏನು ಮಾಡಿದ್ರು ನಿಮಗೆ ತಿಳಿಯದೆ ಒಂದು ವೇಳೆ ಮಾಡಿರುವಿರಿ. ಆದರೆ ಇಂದಿನ ದಿನದಲ್ಲಿ ದೇವರ ವಾಕ್ಯವೆಂಬಾತನು ನಿಮ್ಮ ಹೃದಯದ ಮೂಲಕ ಮಾತನಾಡ್ತಿದ್ದಾನೆ. ನಿಮ್ಮ ಹೃದಯಕ್ಕೆ ವಾಕ್ಯವನ್ನು ಸಾರ್ತಿದ್ದಾನೆ. ನಿಮ್ಮ ಜೀವಿತವನ್ನು ಕಟ್ಟುವುದಕ್ಕಾಗಿ, ನಿಮ್ಮ ಜೀವಿತವನ್ನು ರೂಪಿಸುವುದಕ್ಕೋಸ್ಕರ ಬೇಕಾಗಿ ನೀವು ಆತನಿಗೆ ಬೇಕಾಗಿದ್ದೀರಿ ಪ್ರಿಯರೇ. ನಿಮ್ಮನ್ನು ತನ್ನ ಸ್ವಂತ ಸೊತ್ತುಗಳು, ಆತನ ಸೊತ್ತನ್ನಾಗಿ, ನೀವು ನಿಮ್ಮ ಸ್ವಂತ ಸೊತ್ತುಗಳಲ್ಲ, ನೀವು ಆತನ ಸೊತ್ತು. ಆತನ ಹಸ್ತದ ಮೂಲಕ ರೂಪಿಸಲ್ಪಡುವುದಕ್ಕಾಗಿ ಆರಿಸಲ್ಪಟ್ಟಂತ ದೇವರ ಮಗನು ಮಗಳಾಗಿದ್ದೀರಿ ನೀವು. ಇವತ್ತಿನ ದಿನವನ್ನು ಅಲಕ್ಷ್ಯ ಮಾಡಬೇಡಿ ಪ್ರಿಯರೇ. ಲೋಕ ಸಂಬಂಧವಾದ ಕಾರ್ಯಗಳಲ್ಲಿ ನೀವು ಮುಳುಗಿ ಹೋಗಬೇಡಿ. ದೇವರ ಆತ್ಮನು ಕೊಟ್ಟಿರುವಂತ ಈ ಸಮಯವನ್ನು ದೇವರ ಆತ್ಮನ ಮಹಿಮೆಗೋಸ್ಕರವಾಗಿ, ದೇವರಾದ ಕರ್ತನನ್ನು ಕೊಂಡಾಡುವುದಕ್ಕೋಸ್ಕರವಾಗಿ ಈ ದಿನವನ್ನು ನೀವು ಉಪಯೋಗಿಸಿ. ಯಾಕಂದ್ರೆ ದೇವರಾದ ಕರ್ತನ ಮಾತನ್ನು ಅಲಕ್ಷ್ಯ ಮಾಡಬೇಡಿ. ಯಾಕಂದ್ರೆ ಕೆಡುಕನು, ಶೋಧಕನು, ವೈರಿಯಾದ ಸೈತಾನನು ನಿಮ್ಮ ಜೀವಿತವನ್ನು ಯಾವ ರೀತಿಗೆ ನಾಶ ಮಾಡಬೇಕೆಂಬುದಾಗಿ ಕೆಲವರ ಜೀವಿತದಲ್ಲಿ ಅನೇಕ ಬಲಹೀನತೆ, ನೊಗಗಳನ್ನು ತಂದಾಕ್ತಾನೆ. ಅನೇಕ ರೀತಿಯಲ್ಲಿ ಕಷ್ಟಗಳನ್ನು ತಂದಾಕ್ತಾನೆ.
ಯಾಕಂದರೆ ಪ್ರಿಯ ದೇವಜನರೇ, ನೀವು ದೇವರ ಮಾತಿಗೆ ನೀವು ವಿಧೇಯರಾಗಿ ನಡೆಯುವುದಾದರೆ ನಿಮ್ಮ ಎಂಥ ಪರಿಸ್ಥಿತಿ ಆದರೂ ಕೂಡ ಆ ಪರಿಸ್ಥಿತಿಯಿಂದ ಹೊರಗೆ ತರಲಿಕ್ಕೆ ದೇವರಾದ ಕರ್ತನು ಶಕ್ತಿಯುಳ್ಳನಾಗಿದ್ದಾನೆ. ಈ ಲೋಕದಲ್ಲಿ ನೀವು ಯುದ್ಧ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಆರಿಸಿಕೊಂಡಂಥ ದೇವರ ಆತ್ಮನಿಗೆ ಯುದ್ಧ ಮಾಡಲಿಕ್ಕೆ ಬಿಟ್ಟುಕೊಡಿ. ನಿಮ್ಮ ಜೀವಿತದಲ್ಲಿ ಸೈತಾನನು ಮಾಡಲಿಕ್ಕೆ ಎಲ್ಲ ಮೋಸದ ಕಾರ್ಯಗಳನ್ನು ದೇವರಾದ ಕರ್ತನು ಮುರಿದಾಕ್ತಾನೆ. ದೇವರಾದ ಕರ್ತನು ಕೊಟ್ಟಿರುವಂಥ ಈ ಸುಂದರ ಸಮಯವನ್ನು, ಈ ವಿಶ್ರಾಂತಿಕರವಾದ ದಿನವನ್ನು ದೇವರ ಮಹಿಮೆಗೋಸ್ಕರ ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ನಾವು ನೋಡುವಂಥ ವೇಳೆಯಲ್ಲಿ ಯೌವನಸ್ಥ ಮಕ್ಕಳು, ಯೌವನಸ್ಥರು ಇವತ್ತು ಲೋಕದಲ್ಲಿ ಎಲ್ಲಿ ನೋಡಿದ್ರು ಆಕ್ಸಿಡೆಂಟ್ಗಳು, ಎಲ್ಲಿ ನೋಡಿದರೂ ಹಾರ್ಟ್ ಅಟ್ಯಾಕ್ಗಳು, ಎಲ್ಲಿ ನೋಡಿದರೂ ಕೂಡ ಬೇರೆ ಬೇರೆ ವಿಧವಾದ ರೋಗಗಳಿಗೆ ತುತ್ತಾಗಿ ಜನರು ಸಾಯ್ತಾ ಇದ್ದಾರೆ ಪ್ರಿಯರೇ. ಆದರೆ ಈ ವಾಕ್ಯವನ್ನು ಕೇಳುವಂಥ ನಿಮಗಾದರೂ ದೇವರು ಒಂದು ಒಳ್ಳೆ ಕೃಪೆಯವಕಾಶನು, ಈ ವಾಕ್ಯವನ್ನು ಕೇಳುವಂಥ ಈ ದಿನವನ್ನು ದೇವರು ನಿಮಗೆ ಆಶೀರ್ವದಿಸಿ ಕೊಟ್ಟಿದ್ದಾನೆ. ಇವತ್ತು ದೇವರ ದಿನವೆಂಬುದಾಗಿ ದೇವರಾದ ಕರ್ತನಿಗೋಸ್ಕರ ಮಹಿಮೆಯನ್ನುಂಟು ಮಾಡುವುದಕ್ಕೋಸ್ಕರವಾಗಿ ನಿಮ್ಮ ಜೀವಿತವನ್ನು, ನಿಮ್ಮ ಪ್ರಾಣ, ಆತ್ಮ, ಶರೀರವನ್ನು ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ಸೈತಾನನು ಇವತ್ತಿನ ದಿನದಲ್ಲಿ ನೋಡುವಾಗ ಎಷ್ಟೋ ಜನರಿಗೆ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಕೂಡ ಸಮಯ, ಬಿಸಿ. ಏನು ಕೇಳಿದ್ರು, ಓ ನಾನು ಆ ಕೆಲಸದಲ್ಲಿದ್ದೆ, ಓ ನಾನು ಈ ಕೆಲಸದಲ್ಲಿದ್ದೆ, ನನಗೆ ಸಮಯ ಸಿಕ್ಕಲಿಲ್ಲ. ದಶಮ ಭಾಗ ನೀವು ಕ್ರಮವಾಗಿ ಕೊಡಬಹುದು. ದಶಮ ಭಾಗದಲ್ಲಿ ಇಡೀ ಒಂದು ದಿನದಲ್ಲಿ ನೀವು ಕಳೆದ 24 ತಾಸಲ್ಲಿ ದೇವರಾದ ಕರ್ತನಿಗೆ ಕೊಟ್ಟಂಥ ಸಮಯ ಯಾವುದು? ಎಲ್ಲ ಬಿಸಿ ಹೇಳುವುದಾದರೆ ದೇವರಾದ ಕರ್ತನಿಗೆ ನಿಮ್ಮ ಜೀವಿತದಲ್ಲಿ ಎಲ್ಲಿ ಸ್ಥಳ ಇದೆ, ಎಲ್ಲಿ ಸಮಯ ಇದೆ? ಪ್ರಿಯ ದೇವಜನರೇ, ಈ ಬಿಸಿ ಹೇಳ್ತೀರಾ. ಒಂದು ವೇಳೆ ದೇಹದ ಬಲಹೀನತೆಯಲ್ಲಿ ನೀವು ಬೀಳುವುದಾದರೆ, ಲೋಕದ ಆ ಬಲಹೀನತೆ ಎಂಬ ರೋಗದಲ್ಲಿ ಸೈತಾನನು ನಿಮ್ಮ ಬಳಲಿಸಿದಾದರೆ ಎಷ್ಟು ದಿನವನ್ನು ವ್ಯಯವಾಗಿ ಹೋಗ್ತದೆ, ಎಷ್ಟು ಹಣ ವ್ಯಯವಾಗಿ ಹೋಗ್ತದೆ, ಎಷ್ಟು ನಿಮ್ಮ ಸಮಯ ಹಾಳಾಗಿ ಹೋಗ್ತದೆ. ಅಂಥದ್ರಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ನಿಮಗೆ ಆರೋಗ್ಯವನ್ನು ಕೊಟ್ಟು, ಬಲವನ್ನು ಕೊಟ್ಟು, ಆಶೀರ್ವಾದವನ್ನು ಕೊಟ್ಟು, ತನ್ನ ಕೃಪೆ ಎಂಬ ಹಸ್ತದ ಮೂಲಕ ನಿಮ್ಮನ್ನು ಕಾಪಾಡಿ ನಡೆಸುವಾಗ ದೇವರಿಗೋಸ್ಕರ ನಿಮಗೆ ಸಮಯ ಇಲ್ವಾ? ದೇವರಾದ ಕರ್ತನಿಗೆ ಕೊಡಲಿಕ್ಕೆ ನಿಮಗೆ ಸಮಯ ಇಲ್ವಾ ಪ್ರಿಯರೇ? ಲೋಕದ ಎಲ್ಲ ಸಂಗತಿಗೆ ಎಲ್ಲವನ್ನು ಮಾಡಲಿಕ್ಕೆ ನಿಮಗೆ ಸಮಯ ಇದೆ. ನಾನು ನಿಮಗೆ ಒಂದು ಕೈ ಮುಗಿದು ನಾನು ಕೇಳಿಕೊಳ್ಳುವುದು ಒಂದೇ, ದೇವರಿಗಾಗಿ ಸ್ವಲ್ಪ ಸಮಯ ಕೊಡಿ. ಅದು ಮಾತ್ರವಲ್ಲದೆ ಪ್ರಿಯರೇ, ಈ ದಿನ ದೇವರಾತ್ಮನಿಂದ ನೇಮಿಸಲ್ಪಟ್ಟಂಥ ದಿನ, ದೇವರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟಂಥ ದಿನ, ದೇವರಾದ ಕರ್ತನಿಗೋಸ್ಕರ ಮಹಿಮೆಯನ್ನು ಹೊಂದುವುದಕ್ಕಾಗಿ ದೇವರಾದ ಕರ್ತನೇ ನೇಮಿಸಿದಂಥ ದಿನವಾಗಿ ಇವತ್ತು ದೇವರಾದ ಕರ್ತನು ನಿಮ್ಮ ಮೂಲಕ ಮಹಿಮೆ ಹೊಂದುವುದಕ್ಕಾಗಿ ನಿಮ್ಮ ಮಧ್ಯದಲ್ಲಿ ಆತನು ಪ್ರಸನ್ನನಾಗಿದ್ದಾನೆ ಪ್ರಿಯರೇ. ಓ ನನ್ನ ಮಗನು, ಓ ನನ್ನ ಮಗಳು ನನ್ನ ಸಮೀಪಕ್ಕೆ ಬಂದಿದ್ದಾರೆ, ನನ್ನನ್ನು ಕೊಂಡಾಡಲಿಕ್ಕೆ, ನನ್ನನ್ನು ಮಹಿಮೆ ಪಡಿಸಲಿಕ್ಕೆ ಬಂದಿದ್ದಾರೆ. ನಾನು ಅವರನ್ನು ಆಶೀರ್ವದಿಸಬೇಕು, ನಾನು ಅವರನ್ನು ಉದ್ಧರಿಸಬೇಕು, ನಾನು ಅವರ ರೋಗದ ಆ ಬಲಹೀನತೆಯನ್ನು ನಾನು ಮುರಿದಾಕಬೇಕು. ಅವರ ಜೀವಿತದಲ್ಲಿ ಉನ್ನತವಾದ ಆಶೀರ್ವಾದದ ಕಾರ್ಯವನ್ನು ಅವರ ಜೀವಿತದಲ್ಲಿ ನಾನು ಮಾಡಬೇಕೆಂಬುದಾಗಿ 2 ಹಸ್ತಗಳನ್ನು ಚಾಚಿ ಇವತ್ತು ನನಗೋಸ್ಕರವಾಗಿ, ನಿಮಗೋಸ್ಕರವಾಗಿ ಆತನು ಕಾದಿದ್ದಾನೆ ಪ್ರಿಯರೇ. ಪ್ರಿಯ ದೇವಜನರೇ, ದೇವರಾದ ಕರ್ತನನ್ನು, ಆತನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾನೆ ಪ್ರಿಯರೇ. ನೀವು ಕೂಡ ಆತನನ್ನು ಪ್ರೀತಿ ಮಾಡಿ. ಯಾವುದ್ಯಾವುದೋ ಏನೇನೋ ಕಾರಣವನ್ನು ಹೇಳಿ ದೇವರ ಸಮಯವನ್ನು ಹಾಳು ಮಾಡಬೇಡಿ. ಯಾಕಂದರೆ ನಿಮ್ಮ ಜೀವಿತದಲ್ಲಿ ಎಂಥ ಕಷ್ಟದ ಸಂಗತಿಗಳೇ ಇರಲಿ,
ಎಂಥ ಆಲೋಚನೆ ನಿಮ್ಮ ಜೀವಿತದಲ್ಲಿ ಮುಂದೆ ನಿಮ್ಮ ಮಕ್ಕಳ ವಿಷಯದಲ್ಲಿ ಆಗಲಿ, ನಿಮ್ಮ ಮಗನ ವಿಷಯದಲ್ಲ, ಮಗಳ ವಿಷಯದಲ್ಲಾಗಲಿ, ನಿಮ್ಮ ವಿಷಯದಲ್ಲಿ ಏನು ನೀವು ಆಲೋಚನೆ ಮಾಡಿಕೊಂಡಿದ್ದೀರ ಆ ಆಲೋಚನೆಗಳೆಲ್ಲವೂ ನೆರವೇರಬೇಕಾದರೆ ದೇವರಾದ ಕರ್ತನಿಗೆ ಸಮಯ ಕೊಡಿ. ಈ ದಿನ ದೇವರಾದ ಕರ್ತನೆ ನೇಮಕ ಮಾಡಿದ್ದು. ಇವತ್ತು ನನ್ನ ನಿಮ್ಮ ಮೂಲಕ ದೇವರಾದ ಕರ್ತನು ಮಹಿಮೆ ಹೊಂದುವುದಕ್ಕಾಗಿ ಈ ದಿನವನ್ನು ನನಗೋಸ್ಕರ ನಿಮಗೋಸ್ಕರ ಕೊಟ್ಟಿದ್ದಾನೆ. ಇವತ್ತು ನನ್ನನ್ನು ನಿಮ್ಮನ್ನು ಆತನಿಗೋಸ್ಕರ ಪ್ರತಿಷ್ಠಿಸಿಕೊಂಡಿದ್ದಾನೆ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ನೀವು ಕೇಳಿದಂಥ ಯಾರೇ ನೀವಾಗಿರಲಿ, ಅನೇಕ ಜನರಿಗೆ ಇದನ್ನು ಶೇರ್ ಮಾಡಿ, ಅನೇಕ ಜನರಿಗೆ ಶೇರ್ ಮಾಡಿ. ಈ ಸತ್ಯವನ್ನು ಅನೇಕ ಜನರು, ನಿಮ್ಮ ಮನೆಯವರು, ಕುಟುಂಬದವರು, ನಿಮ್ಮ ಸ್ನೇಹಿತರು ಯಾರೇ ಇದ್ರಿ, ಈ ದಿನವನ್ನು ತಿಳ್ಕೊಳ್ಬೇಕು ಪ್ರಿಯರೇ. ಇದು ಆಶೀರ್ವಾದ, ಇದು ಪ್ರಯೋಜನವನ್ನು ಅವರು ಕೂಡ ಹೊಂದಿಕೊಳ್ಬೇಕು. ಈ ಮೂಲಕವಾಗಿ ದೇವರಾತ್ಮನು ಕಾರ್ಯ ಮಾಡಲಿ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸ್ತೋತ್ರ ಕರ್ತನೇ. ಎಲ್ಲ ಒಳ್ಳೆ ದಾನಗಳಿಗೆ, ಎಲ್ಲ ಕುಂದಿಲದ ವರಗಳಿಗೆ ಮೂಲ ಕರ್ತನಾಗಿರುವಂಥ ಯೇಸುವೆ, ಹೌದು ಕರ್ತನೇ, ಈ ದಿನವು ಎಷ್ಟೊಂದು ಪರಿಶುದ್ಧವಾಗಿದೆ, ಎಷ್ಟು ಮಹಿಮೆಯಿಂದ ತುಂಬಲ್ಪಟ್ಟಿದೆ ಎಂಬುದಾಗಿ ನೀನೇ ಪರಿಶುದ್ಧ ದಿನವನ್ನಾಗಿ ನೀನು ಅದನ್ನು ನೇಮಿಸಿದ್ದಿ. ಈ ವಾಕ್ಯವನ್ನು ಕೇಳುವಂತ ಪ್ರತಿ ಒಂದೊಂದು ಜನರು ಸ್ವಾಮಿ ಈ ದಿನವನ್ನು ನಿನಗೋಸ್ಕರವಾಗಿ ಈ ದಿನವನ್ನು ಕಳೀಲಿಕ್ಕಾಗುವಂತೆ ನಿನ್ನ ಸಮ್ಮುಖದಲ್ಲಿ ತಮ್ಮ ಪ್ರಾಣ ಆತ್ಮ ಶರೀರದ ಮೂಲಕ ನಿನ್ನನ್ನು ಮಹಿಮೆ ಪಡಿಸಲಿಕ್ಕಾಗುವಂತೆ ಪರಿಶುದ್ಧಾತ್ಮ ನೀನು ನಡೆಸು. ಎಲ್ಲ ಸೈತಾನನ ಮೋಸದ ಕಾರ್ಯಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ನಿನ್ನ ಸ್ವರವನ್ನು ಕೇಳುವಂತ ಕೃಪೆಗೆ ನಡೆಸು. ನಿನ್ನ ದಿವ್ಯ ಆಶೀರ್ವಾದದ ಮಳೆಯನ್ನು ನಿನ್ನ ಮಕ್ಕಳ ಮೇಲೆ ಸುರಿಸು. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್.